ನೀವು ನೋಡ್ತಕ್ಕಂಥ ಮ್ಯೂಸಿಕ್, ನೀವು ಕೇಳಿರ್ತಕ್ಕಂಥ ಮ್ಯೂಸಿಕ್, ಆ ಮ್ಯೂಸಿಕ್, ಆ ಸಂಗೀತಕ್ಕೆ ಜೀವ ತುಂಬಿದವರು ನಮ್ಮ ಅಲೆಕ್ಸ್ ಅವರು ಮ್ಯೂಸಿಕ್. ಈ ಸಿನಿಮಾದ ನಿರ್ದೇಶಕರು ಧನುಷ್ ಗೌಡ ಅಂತ ಅವ್ರು ಬರಬೇಕಾಗಿತ್ತು, ಪ್ರಮೋಷನ್ಸ್ ಅಲ್ಲಿ ಬ್ಯುಸಿ ಇದ್ದಾರೆ. ಅಂಡ್ ನೀವೆಲ್ಲ ಸಿನಿಮಾ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಎಲ್ಲರೂ ಎಂಜಾಯ್ ಮಾಡಿದ್ದೀರಾ? ಫ್ಯಾಮಿಲಿ ಕಂಪ್ಲೀಟ್ ಆಗಿ ಕುತ್ಕೊಂಡು ನೋಡಬಹುದಾ? ಸೊ ಬೇರೆಯವರಿಗೆ ಹೇಳ್ತೀರಾ ಬಂದು ನೋಡೋದಕ್ಕೆ? ನಿಮ್ಗೆ ನಿಜವಾಗ್ಲೂ ಬೇರೆಯವರು ಸಿನಿಮಾ ನೋಡಬಹುದು ಅಂತ ಅನಿಸಿದ್ರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಹೇಳಿ ಒಂದು ಸಿನಿಮಾ ನೋಡೋದಕ್ಕೆ. ಹಾಗೆ ಬುಕ್ ಮೈ ಶೋನಲ್ಲಿ ರೇಟಿಂಗ್ಸ್ ಮಾಡಿ, ನಿಮ್ಗೆ ಏನು ಅನ್ಸುತ್ತೋ ಅದನ್ನ ರೇಟಿಂಗ್ಸ್ ಮಾಡಿ. ಓಕೆ, ಸಿನಿಮಾ ನಿಮಗೆ ಎಲ್ಲಾದ್ರೂ ಬೋರ್ ಹೊಡ್ಸ್ತಾ? ಮರಿ ಕೃಷ್ಣ ಬರ್ತಾರೆ. ಬೇಕು ಅನ್ಸುತ್ತಾ? ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ರಯತ್ನ ಮಾಡೋಣ. ಆಮೇಲೆ ಈ ಸಿನಿಮಾ ಯಾವುದೇ ಆಗಲಿ, ನಾಟ್ ಓನ್ಲಿ ಕರ್ನಾಟಕ, ಯಾವ ಸಿನಿಮಾ ಆಗಲಿ ಮೈಸೂರಲ್ಲಿ ಗೆಲ್ತು ಅಂದ್ರೆ ಅದು ಎಲ್ಲಿ ಬೇಕಾದ್ರೆ ಕರ್ನಾಟಕದ ಗೆಲ್ಲಂಗೆ. ಅದನ್ನ ಜವಾಬ್ದಾರಿ ಇದೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ಲ ತಿಳಿಸಿ. ಇದೇ ತರ ಒಂದು 100 ಡೇಸ್ ಮುಗಿಸ್ಕೊಂಡು ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಬಟ್ ಇದು ಒಂದೇ ಇದರದ್ದು ಐನಾಕ್ಸ್ ಅಂದ್ರೆ ಇತ್ತು. ಒಂದು 7 ಒಂದು ಅವೈಲಬಲ್ ಇತ್ತು. ಇಮಿಡಿಯೇಟ್ ಆಗಿ ಬುಕ್ ಮಾಡ್ಕೊಬೋದು. ರಿಯಲಿ ವಾಂಟ್ ಟು ಸಿ ಇಮಿಡಿಯೇಟ್ಲಿ ವೆಲ್ ರಿಲೀಸ್. ಅದು ಸರ್ಪ್ರೈಸ್, ಬಟ್ ಅಡ್ವರ್ಟೈಸ್ ಕೂಡ ಇಲ್ಲ. ಬಟ್ ಇಷ್ಟು ಜನ ಬಂದು ತುಂಬ ಖುಷಿ ಆಯಿತು. ಡೆಫಿನೆಟ್ಲಿ ವೆರಿ ಗುಡ್ ಸ್ಟೋರಿ, ವೆರಿ ಗುಡ್ ಮೂವಿ. ಡೆಫಿನೆಟ್ಲಿ ಆಲ್ ದ ಬೆಸ್ಟ್. ನಮಸ್ತೆ, ಮಿಡ್ಲ್ ಕ್ಲಾಸ್ ರಾಮಾಯಣ. ನಾವು ಇವತ್ತು ಐನೆಕ್ಸ್ ಚಿತ್ರಮಂದಿರದಲ್ಲಿದ್ದೀವಿ. ಕನ್ನಡದ ಒಂದು ಸಿನಿಮಾ, ಓಕೆನಾ. ಇದಕ್ಕೆ ಎಲ್ಲ ಹೊಸ ಪ್ರತಿಭೆಗಳಿದ್ದಾರೆ, ಹಾಗೇ ಅನುಭವದ ಪ್ರತಿಭೆಗಳು ಕೂಡ ಇದ್ದಾರೆ. ಈಗ ಸಿನಿಮಾದ ಬಗ್ಗೆ ಒಂದು ಜನದ ಅಭಿಪ್ರಾಯವನ್ನು ಯಾವ ರೀತಿ ಅವರು ಹೇಳ್ತಾರೆ ಸಿನಿಮಾ ಬಗ್ಗೆ ಅಂತ ಕೇಳೋಣ. ಓಕೆ, ಸರಿಯಾಗಿತ್ತು, ಚೆನ್ನಾಗಿತ್ತು. ನೈಸ್ ಮೂವಿ, ಚೆನ್ನಾಗಿದೆ. ನೋಡ್ಬೋದು ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು. ಯಾವುದೂ ಏನೂ ಅಶ್ಲೀಲವಾದ ಇದಾಗಲಿ ಯಾವುದೂ ಇಲ್ಲ. ಬಟ್ ಟ್ರೈ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೇದಾಗಲಿ ಟೀಮ್ಗೆ. ಮ್ಯೂಸಿಕ್ ಚೆನ್ನಾಗಿದೆ. ಸ್ಟೋರಿ ಇಸ್ ಗುಡ್ ಆ್ಯಕ್ಚುಲಿ. ಅಂದರೆ ನಿಮಗೆ ತುಂಬ ಇಷ್ಟ ಅನ್ಸುತ್ತೆ ಸೀರಿಯಲ್ ನೋಡ್ತಾ ಇರ್ತೀವಿ. ಸೀರಿಯಲ್ಗೋಸ್ಕರ ಬಂದ್ರೆ ಇಲ್ಲ ಅಂತಂದರೆ ಸಿನಿಮಾ ನೋಡೋಕ್ಕೋಸ್ಕರ ಅಂತ? ಹಂಗೇನಿಲ್ಲ ಸರ್, ಸಿನಿಮಾ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯಿತು ತುಂಬ. ಥ್ಯಾಂಕ್ ಯು. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಬಟ್ ಲಾಸ್ಟಲ್ಲಿ ಸ್ವಲ್ಪ ಸ್ಯಾಡ್ ಎಂಡಿಂಗ್ ಬಗ್ಗೆ ಸ್ವಲ್ಪ ಓವರಾಲ್ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಪೂರ್ತಿ ಎಲ್ಲ ಚೆನ್ನಾಗಿ ಎಂಜಾಯ್ ಸಿನಿಮಾ ಇಷ್ಟ ಆಯ್ತಾ ಮ್ಯಾಮ್? ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿತ್ತು. ಕಾಮಿಡಿ ಅಂತೂ ದರ್ಬಾಸ್ ಆಗಿತ್ತು ಸರ್. ಮ್ಯೂಸಿಕ್ ಚೆನ್ನಾಗಿ ಕೊಟ್ಟಿದ್ದು. ಯಾ, ಗುಡ್ ಫಿಲಮ್ ಆ್ಯಕ್ಚುಲಿ. ಸರಿಯಾಗಿತ್ತು ಮೂವಿ, ಚೆನ್ನಾಗಿತ್ತು. ಡೈರೆಕ್ಟರ್ ಅಂತ ಈಗ ಪ್ರಖ್ಯಾತಿ, ಈಗ ನೀವು ಒಳ್ಳೆ ಎಲ್ಲ ಜನ ಸರ್ ಅಲ್ಲ ಈಗ ಪ್ರಖ್ಯಾತಿ ಆಗ್ತಾ ಇದ್ದೀರಾ. ಯಾಕಂದರೆ ಜನ ತುಂಬ ಮೆಚ್ಚುಗೆ ಪಡ್ತಾ ಇದ್ದಾರೆ, ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ತುಂಬ ಖುಷಿ ಆಗುತ್ತೆ. ಏನು ನಾವು ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀವಿ, ಏನು ಹೇಳೋಕ್ಕಾಗ್ತಾಯಿಲ್ಲ ಅಂತೇಳಿ. ಏನು ಪಾರ್ಟ್ 2ಗೆ ಬೇರೆ ಕೇಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಸರ್. ನಮ್ಮ ಪ್ರೊಡ್ಯೂಸರು, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಲ್ಲ ಮಾತಾಡಬೇಕು, ಡೈರೆಕ್ಟರ್ ಮಾತಾಡಬೇಕು. ಸೊ ನೋಡೋಣ ಸರ್. ನೆಕ್ಸ್ಟ್ ಸಿನಿಮಾ ಯಾವ್ದಾದ್ರು ಇದು ಮಾಡಿ ಸರ್? ನಂದು ದೊಡ್ಡ ಮನುಷ್ಯ ಅಂತ ನಡೀತೈತೆ. ಓಕೆ ಸರ್. ಆಮೇಲೆ ಜಿನ್ ಅಂತ ಆಗಿದೆ. ಓಕೆ. ಆಮೇಲೆ ಇವಾಗ ಇನ್ನೊಂದು ಪ್ರಾಜೆಕ್ಟ್ ನಡೀತಾ ಇದೆ ದೊಡ್ಡದು. ಸೊ ಅದು ನಡೀತಾ ಇದೆ. ನಾನು 15th ಮೂವಿ ಆ್ಯಕ್ಚುಲಿ. ಮಿಡ್ಲ್ ಕ್ಲಾಸ್ ರಾಮಾಯಣ ಹೆಸರಲ್ಲೇ ಇದೆ. ಓಕೆ, ಅದ್ರ ತಕ್ಕಂತೆ ನೀವು ಮ್ಯೂಸಿಕ್ ಮಾಡಬೇಕಾದ್ರೆ ಆ ಸ್ಟೋರಿ ಗೊತ್ತಿರುತ್ತಲ್ಲ ನಿಮಗೆ, ಅದ್ರ ತಕ್ಕಂತೆ ಮಾಡಿದ್ರೆ ಲವ್ ಸ್ಟೋರಿ ತಕ್ಕಂತೆ ಏನಾದರೂ ನೀವು ಚಾಯ್ಸ್ ಮಾಡ್ಕೊಂಡು, ಇಲ್ಲ ಮುಂಚೆನೇ ರೆಡಿ ಇತ್ತು ಸರ್? ನನಗೆ ಒಂದು 7 ಇಯರ್ಸಿನ ಫ್ರೆಂಡು. ಈ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಯಿತು ಅವಾಗಿಂದ ಜೊತೆಗಿದ್ವಿ ನಾವು. ಸೊ ಅದರಿಂದ ಪ್ರತಿಯೊಂದು ಎಲ್ಲ ಗೊತ್ತಲ್ಲ. ಸೊ ಅವ್ರದ್ದು ಬಾಂಡಿಂಗ್ ಚೆನ್ನಾಗಿತ್ತು. ನೀಟಾಗಿ ಸಾಂಗ್ಸ್ ಆಗ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗ್ಬೋದು, ಎಲ್ಲ ನೀಟಾಗಿ ಬಂತು. ಈ ಚಿತ್ರ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸರ್. ಈಗ ನನಗೆ ಚಿತ್ರದ ಬಗ್ಗೆ ಒಂದು ಪರಿಚಯ, ಟೀಮ್ ಇದೆ ಅಲ್ಲ ಸರ್,
ಅದ್ರ ಬಗ್ಗೆ ನೀವು ಒಂದು ನನಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಈ ಚಿತ್ರಕ್ಕೆ ಕಥೆ ಬರೆದಿರ್ತಕ್ಕಂಥದ್ದು, ಡೈರೆಕ್ಷನ್ ಮಾಡಿರ್ತಕ್ಕಂಥದ್ದು ಧನುಷ್ ಗೌಡ ಅವರು. ಆ್ಯಂಡ್ ಈ ಚಿತ್ರಕ್ಕೆ ಸ್ಕ್ರೀನ್ ಪ್ಲೇ ಹಾಗೂ ಡೈಲಾಗ್ ರೈಟಿಂಗ್ ಬರೆದಿರ್ತಕ್ಕಂಥದ್ದು ನಾನು ಮತ್ತು ಧನುಷ್ ಗೌಡ ಅವರು. ನನ್ನ ಹೆಸರು ಉದಯ್ ಕುಮಾರ್ ಸರ್. ಇದಕ್ಕೆ ಮ್ಯೂಸಿಕ್ ಕೊಟ್ಟಂತಹವರು ನಮ್ಮ ಅಲೆಕ್ಸ್ ಮತ್ತು DOP ಸಿನಿಮಾಟೋಗ್ರಫರ್ ಬಂದು ವಿನೋದ್ ಲೋಕಣ್ಣವರಂತ. ಲಿರಿಕ್ಸ್ ರೈಟರು ದಿನೇಶ್ ಅವರು ಬರ್ತಿದ್ದಾರೆ, ವಿಜಯ್ ಈಶ್ವರ್ ಅವರು ಬರ್ತಿದ್ದಾರೆ, ಮತ್ತು ನಾನು ಬರ್ತಿದ್ದೀನಿ ಅದರಲ್ಲಿ ಕೂಡ. ಆಮೇಲೆ ನಮ್ಮ ವೇಣು ಅವ್ರ ಪರಿಚಯ ಇದೆ, ಆರ್ಟಿಸ್ಟ್ಗಳು ವೇಣು ಇದ್ದಾರೆ, ಮೋಕ್ಷಿತ್ ಅವರು ಇದ್ದಾರೆ. ಟೆಕ್ನಿಕಲ್ ಟೀಮ್ ಇಷ್ಟು ಮುಂಚೆ ಹೇಳಿದ್ನಲ್ಲ, ಈ 4 ಜನ ತುಂಬ ಟೆಕ್ನಿಕಲ್ ಟೀಮ್. ಈ 4 ಜನ ಸೇರಿರೋದಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ ಆಗಿರುತ್ತೆ. ಈ ಆರ್ಟಿಸ್ಟ್ಗಳು ಏನಿದ್ದಾರೆ ಸ್ಕ್ರೀನ್ ಮೇಲೆ ಬರ್ತಾರೆ, ಹೌದು ಸ್ಕ್ರೀನ್ ಮೇಲೆ ಬರ್ತಾರೆ ಹೋಗ್ತಾರೆ. ಅವರು ಸಿನಿಮಾ ಗೆಲ್ಲೋದಕ್ಕೆ ಏನು ಬೇಕಾದ್ರೂ ಮಾಡಿದ್ದಾರೆ. ಬಟ್ ಸಿನಿಮಾ ಸಕ್ಸಸ್ ಆಗೋದಕ್ಕೆ ನಾವು ತುಂಬ ಕಷ್ಟಪಡ್ತೀವಿ. ನಿಮ್ಮ ಟೀಮ್ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಸರ್. ಯಾಕಂದರೆ ಈಗ ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳಿಲ್ಲ, ಟೀಮ್ ಬಗ್ಗೆ ಹೇಳ್ಕೊಂಡ್ರಿ ಸರ್. ಒಂದು ಸಿನಿಮಾ ಬೆಳಿಬೇಕಂದ್ರೆ ಹಿಂದೆ ತುಂಬ ಕಷ್ಟ ಇದೆ, ಏನೇನಾಗಿದೆ ಅದ್ರ ಬಗ್ಗೆ ಏನು ಸರ್? ಮ್ಯಾಕ್ಸಿಮಮ್ ರೀಚ್ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಎಷ್ಟೇ ರೀಚ್ ಮಾಡಿಸಿದ್ರು ಜನ ಏನು ಕೇಳ್ತಾರೋ ಅದನ್ನೇ ಕೇಳೋದು. ನಾರ್ಮಲ್ ರಿವ್ಯೂಸ್ಗಳು ಹೆಂಗೆ ಬರ್ತವೆ, ಸಿನಿಮಾ ಆಟೋಮೆಟಿಕ್ ಜೋರಾಗಿ ಕುತ್ಕೊಂಡು ಹೇಳ್ತಾರೆ, ಅದನ್ನೆಲ್ಲ ನಂಬಲ್ಲ. ಜನ ಏನು ಹೇಳ್ತಾರೋ ಅದನ್ನೇ ನಂಬೋದು. ಅದಕ್ಕೋಸ್ಕರ ನಾನು ಜನಕ್ಕೆ ಕೇಳ್ತಾ ಇದ್ದೀನಿ, ನಿಮ್ಗೆ ಏನು ಅನಿಸುತ್ತೋ ಅದನ್ನೇ ಹೇಳಿ. ನಮಗೆ ಕಾನ್ಫಿಡೆಂಟ್ ಇದೆ ಚೆನ್ನಾಗಿ ಅನಿಸುತ್ತೆ ಸಿನಿಮಾ ಅಂತ. ಅದಕ್ಕೋಸ್ಕರ ನಾವು ನಿಮಗೆ ನೆಗೆಟಿವ್ ಆಗಿ ಅನಿಸಿದ್ರೆ ನೆಗೆಟಿವ್ ಆಗಿ ಹೇಳಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ನಮ್ಗೆ ಕಾನ್ಫಿಡೆಂಟ್ ಇದೆ, ನೆಗೆಟಿವ್ ಆಗಿ ಹೇಳೋಕೆ ಅದರಲ್ಲಿ ಏನೂ ಇಲ್ಲ, ಪಾಸಿಟಿವ್ ಆಗಿ ಹೇಳೋಕೆ ಆಪ್ಷನ್ ಇರೋದು. ಅದಕ್ಕೋಸ್ಕರ ನಾವೇ ಕೇಳ್ತಾ ಇದ್ದೀವಿ, ನಿಮ್ಗೆ ಏನು ಅನಿಸುತ್ತೋ ಅದನ್ನೇ ಹೇಳಿ ಸರ್. ಇವತ್ತು ನಿಮಗೆ ತಂಡಕ್ಕೆ ಖುಷಿಯಾಗಿದೆ, ಯಾಕಂತಂದರೆ ಒಪಿನಿಯನ್ ಆ ಥರ ಇದೆ. ಸೊ ಅದ್ರ ಬಗ್ಗೆ ಸರ್ ತಂಡಕ್ಕೆ ತುಂಬ ಖುಷಿಯಾಗಿದೆ. ನಾವು ಮ್ಯಾಕ್ಸಿಮಮ್ ಈಗ ಪ್ರಯತ್ನ ಪಡ್ತಾ ಇರೋದೇನೆಂದರೆ ಜನಕ್ಕೆ ತಲುಪಿಸೋದಕ್ಕೆ ತುಂಬ ಪ್ರಯತ್ನ ಪಡ್ತೀವಿ. ಬಟ್ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಈಗಿನ ಕಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರ ನಾವು ಪ್ರೇಕ್ಷಕರ ಸಹಾಯನೇ ಕೇಳ್ತಾ ಇದ್ದೀವಿ. ಯಾರು ಸಿನಿಮಾ ನೋಡಿದಾರೋ ಅವ್ರ ಸಹಾಯನೇ ಕೇಳ್ತಾ ಇದ್ದೀವಿ. ನಾವು ಒಂದು ಕೈಯಿಂದ ಎಲ್ಲ ಇದು ಮಾಡೋಕ್ಕಲ್ಲ, 10 ಕೈ ಸೇರಿದ್ರೆ ಸುಮಾರು ಕಡೆ ಅಂದರೆ ಸಿನಿಮಾ ಈಗ ಗೆಲ್ತಾ ಇದೆ ಅನ್ನೋ ಒಂದು ಕಾನ್ಫಿಡೆಂಟ್ ನಮಗಿದೆ. ಬಟ್ ಸಿನಿಮಾ ಗೆದ್ದ ಮೇಲೆ ಹೇಳ್ತೀನಿ ಸರ್, ಈಗೇನು ಸೋಕಾಲ್ಡ್ ಪರದೆ ಮೇಲೆ ಏನು ಬರ್ತಾ ಇದ್ದಾರೋ ಅವ್ರು ನಮಗೆ ಸಪೋರ್ಟ್ ಎಷ್ಟು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪರದೆ ಮೇಲೆ ಎಷ್ಟು ಮಾಡಿದಾರೋ ಅಷ್ಟು ಮಾಡಿದ್ದಾರೆ, ಪರದೆ ಮೇಲೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕೋ ಮಾಡಿದ್ದಾರೆ. ನಮಗೇನು ನೋ ಕಮೆಂಟ್ಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಸಿನಿಮಾ ಗೆಲ್ಲೋದಕ್ಕೆ. ಬಟ್ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಈಗಲೂ ಕಷ್ಟಪಡ್ತಾ ಇದ್ದೀವಿ. ವೇಣು ಕೂಡ ಟೆಕ್ನಿಕಲ್ ಟೀಮ್ಗೆ ಸೇರ್ತಾರೆ. ಹೀರೋ ಹೊಸ ಪ್ರತಿಭೆ ಆದರೂ ಸರ್, ತುಂಬ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ದೀವಿ. ಬಟ್ ಒಂದು ಸರ್ ಕೇಳಿದ್ದು, ಹೀರೋ ಸಾಯ್ಬಾರ್ದು, ಅದು ಜನಗಳು ಮಾತಾಡ್ಕೋಬೇಕು. ಬಟ್ ಅದಾಗಬೇಕು, ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಗುಡ್ ಈಸ್ ದ ಬ್ಯಾಡ್, ಬ್ಯಾಡ್ ಈಸ್ ದ ಗುಡ್. ಹೌದು. ಈಗ ಒಂದು ವಿಷಯ ಹೇಳ್ತಾ ಇದ್ದಾನಲ್ಲ ಸರ್, ಈ 4 ಜನ 5 ಜನ ಏನಿದ್ದಾರೋ ಸಿನಿಮಾನ ಸಕ್ಸಸ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ವಿ. ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇದ್ವಿ. ಜನಗಳಿಗೆ ರೀಚ್ ಮಾಡೋದಕ್ಕೆ ಅಷ್ಟು ಈಸಿ ಇಲ್ಲ ಈ ಕಾಲದಲ್ಲಿ. ತುಂಬ ಕಷ್ಟಪಡ್ತಾ ಇದ್ವಿ. ಸಕ್ಸಸ್ ಆದ್ಮೇಲೆ ಮಾತಾಡ್ತೀನಿ ಇದ್ರ ಬಗ್ಗೆ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಪ್ರೊಡ್ಯೂಸರು ಜಯರಾಮ್ ಗಂಗಪ್ಪನಹಳ್ಳಿ. ಅದು ನಾವು ಇಲ್ಲಿ ಹೆಜ್ಜೆ ಇಟ್ಟರು ಕೂಡ ಬೆಂತಟ್ಕೊಂಡು ಇಟ್ಕೊಂಡಿದ್ದಾರೆ ಸರ್. ಪ್ರೊಡ್ಯೂಸಿಂಗ್ ತುಂಬ ಮುಖ್ಯ. ಯಾಕೆ ಲೊಕೇಶನ್ ನೋಡ್ತೀರಾ, ಅಲ್ಲಿ ಊಟದ ವ್ಯವಸ್ಥೆ ಕೂಡ ಆಗಿರಬೇಕು. ತುಂಬ ಇದ್ರ ಬಗ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ. ನಿಮಗೆ ಏನು ಬೇಕೋ ಮಾಡಿ, ನಾನು ಇದೀನಿ ಅಂದ್ರೆ ಓಕೆ. ಅದು ಸಿನಿಮಾ ಶೂಟಿಂಗ್ ಟೈಮಲ್ಲಿ, ಈಗ ಸಕ್ಸಸ್ ಆಗ್ತಿರೋ ಟೈಮಲ್ಲಿ ಅವ್ರಿಗೂ ಕಷ್ಟ ಇದ್ರು ಕೂಡ ಸರ್ ಹಿಂಗಿದೆ ಸಿನಿಮಾ ನಾವು ನಿಲ್ಲಿಸಬೇಕು ಅಂತ ಹೇಳಿದಾಗ ನಾನು ಇದನ್ನು ನಿಂತ್ಕೊಳ್ಳಿ ಅಂದ್ಬಿಟ್ಟು ಬೆಂತಟ್ಕೊಂಡು ನಿಂತ್ಕೊಂಡಿದ್ದಾರೆ. ಈಗ ಜನ ಎಲ್ಲ ಮಾತಾಡ್ಕೊಳ್ಳೋದು ನೋಡಿ, ಪ್ರೇಕ್ಷಕರೆಲ್ಲ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಆದ್ದರಿಂದ ಈಗ ಸಿನಿಮಾನ ನಾವು ನಿಲ್ಲಿಸೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ವಿ. ಈ ವಿಚಾರ ನಮ್ಮ ತಂಡದ ಏನು ಬ್ಯಾಕ್ ಎಂಡ್ ಎಲ್ಲ ವರ್ಕ್ ಮಾಡಿದಾರೋ ಈ ವಿಚಾರ ನಾನು ಸಕ್ಸಸ್ ಆದ್ಮೇಲೆ ಮಾತಾಡ್ತೀನಿ. ಮತ್ತೆ ನಾವು ಸಿಕ್ಕಿದ್ರೆ ಸಕ್ಸಸ್ ಆದ್ಮೇಲೆ ತುಂಬ ಇದೆ ಸರ್, ಅವತ್ತು ಮಾತಾಡ್ತೀನಿ ಸರ್. ನನ್ನ ಪ್ರಕಾರ ಇದು 2 ಮಲಯಾಳಮು ತಮಿಳು ಅದರಲ್ಲಾರು ಒಂದು ಬರಲಿ ಅನ್ನೋದೊಂದು ಕೇಳ್ತಾರೆ. ಆಕ್ಚುಲಿ ಇದು ತೆಲುಗು ಡಬ್ಬಿಂಗ್ ಆಗಿದೆ. 90% ತೆಲುಗು ಡಬ್ಬಿಂಗ್ ಆಗಿದೆ. ಕನ್ನಡ ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ತೆಲುಗಲ್ಲಿ ಬಿಡ್ತೀವಿ ಸಿನಿಮಾ. ಮಿಡಲ್ ಕ್ಲಾಸ್ ರಾಮಾಯಣಂ ಅಂತ ಸರ್. ಅದು ಕನ್ನಡ ಇಂಡಸ್ಟ್ರಿ ಬೆಳೆದಿದೆ, ಓಕೆನಾ. ಪ್ರತಿಭೆಗಳು ಬೆಳೆದಿರೋರು ಬೆಳೆಸಿದ್ದಾರೆ, ಇಲ್ಲ ಅಂತಲ್ಲ. ಈಗ ಬೆಳೆಯಕ್ಕೆ ಬಂದಿರೋರು ಇನ್ನೂ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಬೇಕು. ಈ ಕನ್ನಡ ಏನಿದೆ ಅದು ತಮಿಳು ತೆಲುಗು ಎಲ್ಲ ಭಾಷೆಯಲ್ಲೂ ಬರಲಿ, ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ. ಇದೇ ನಮ್ಮ ಪ್ರೇಕ್ಷಕರ ಜೊತೆಗೆ ನಿಮ್ಮಂತ ಖಂಡಿತ ಸರ್. ಥ್ಯಾಂಕ್ ಯು ಸರ್.